ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮನಿ ಪ್ಲ್ಯಾಂಟ್ಗಳನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಚಿಕ್ಕ ಮನಿ ಪ್ಲ್ಯಾಂಟ್ಗಳನ್ನಾದರೂ ಇಟ್ಕೊಂಡಿರ್ತಾರೆ. ಬಟ್ ಕೆಲವರಿಗೆ ಬೆಳೆಸೋದಕ್ಕೆ ಬರುತ್ತೆ, ಕೆಲವರಿಗೆ ಬೆಳೆಸೋದಕ್ಕೆ ಬರೋದಿಲ್ಲ. ಇದು ನೋಡಿ, ಎಂಜಾಯ್ ಮನಿ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು ಮನಿ ಪ್ಲ್ಯಾಂಟಲ್ಲಿ ಸಾಕಷ್ಟು ವೆರೈಟೀಸ್ಗಳಿರುತ್ತೆ. ನನ್ನ ಹತ್ರ ಒಂದು 5 to 6 ವೆರೈಟೀಸ್ ಆಫ್ ಮನಿ ಪ್ಲ್ಯಾಂಟ್ಸ್ ಇದೆ. ಮನಿ ಪ್ಲ್ಯಾಂಟ್ಸ್ನ ಗ್ರೋ ಮಾಡೋದು ಸಹ ಒಂದು ಸ್ಟೈಲಿಶ್ ಆಗಿ ಗ್ರೋ ಮಾಡೋದು ಒಂದು ಕಲೆ. ಇದು ನೋಡಿ, ಮಾರ್ಬಲ್ ಕ್ವೀನ್ ಮನಿ ಪ್ಲ್ಯಾಂಟ್ ಅಂತ ತುಂಬ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ಮಾಸ್ಟಿಕ್ ಹೆಲ್ಪ್ ತಗೊಂಡು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮನಿ ಪ್ಲ್ಯಾಂಟ್ಗಳಿಗೆ ನಾವು ಯಾವಾಗಲೂ ಮಾಸ್ಟಿಕ್ಗಳನ್ನ ಕೊಟ್ಟೇ ಕೊಡಬೇಕು. ಅದನ್ನು ಕೊಟ್ಕೊಂಡು ಬೆಳೆಸೋದ್ರಿಂದ ಮನಿ ಪ್ಲ್ಯಾಂಟ್ಗಳು ಹೆಲ್ದಿಯಾಗಿ ಗ್ರೋ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಹೈಟಿಗೆ ಬೇಕಾದ್ರೂ ಬೆಳೆಸ್ಕೊಳ್ಬೋದು. ಮಾಸ್ಟಿಕ್ಗೆ ನಾವು ಮನಿ ಪ್ಲ್ಯಾಂಟ್ನ ಅದು ಗ್ರೋ ಆದಂಗೆ ಸ್ಯಾಗ್ ಆಗೋದಕ್ಕೆ ಬಿಡಬಾರ್ದು. ಹೀಗೆ ನಾವು ಒಂದು ಥ್ರೆಡ್ ತೊಗೊಂಡು, ಈ ರೀತಿ ಒಂದು ಥ್ರೆಡ್ನ ತೊಗೊಂಡು ಅದನ್ನು ಮಾಸ್ಟಿಕ್ಕಿಗೆ ಕಟ್ತಾ ಹೋಗಬೇಕು. ಸೊ ರೂಟ್ಗಳು ಆ ಮಾಸ್ಟಿಕ್ಕಿಗೆ ಅಂಟ್ಕೊಂಡು ಬೆಳ್ಕೊಳ್ತಾ ಹೋಗುತ್ತೆ. ತುಂಬ ದೊಡ್ಡ ದೊಡ್ಡ ಲೀಫ್ಗಳು ಬರುತ್ತೆ. ಎಷ್ಟು ನೀಟಾಗಿ ಆ ಮಾಸ್ಟಿಕ್ಕಿಗೆ ರೂಟು ಅಂಟ್ಕೊಳ್ಳುತ್ತೆ, ಅಷ್ಟು ಹೆಲ್ದಿಯಾಗಿ ಲೀಫ್ಗಳು ದೊಡ್ಡದಾಗಿ ಗ್ರೋ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ರೋಪೇ ತೊಗೊಂಡ್ರೆ ಬಹಳ ಒಳ್ಳೆಯದು. ರೋಪ್ ತುಂಬ ಚೆನ್ನಾಗಿ ಆ ರೂಟ್ನ ಹಿಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಸೊ ಎಲೆಗಳು ಅಷ್ಟೇ ತುಂಬ ಹೆಲ್ದಿಯಾಗಿ ಗ್ರೋ ಆಗ್ತಾ ಹೋಗುತ್ತೆ. ನೋಡಿ, ನಾನು ಪ್ರತಿ ವೀಕ್ಲಿ ಒನ್ಸ್ ನಾನು ಈ ಥರ ಸ್ಯಾಗ್ ಆದಾಗೆಲ್ಲ ಅದು ಬೆಳೆದಂಗೆ ನಾನು ಈ ಥರ ಒಂದು ಥ್ರೆಡ್ನ ಇಟ್ಕೊಂಡ್ಬಿಟ್ಟು ಮನಿ ಪ್ಲ್ಯಾಂಟ್ನ ಕಟ್ತಾ ಹೋಗ್ತೀನಿ. ಅದು ನೋಡೋದಕ್ಕೂ ತುಂಬ ಸ್ಟೈಲಿಶ್ ಆಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತುಂಬ ಒಳ್ಳೆಯದು, ಸ್ಯಾಗ್ ಆಗೋದಿಲ್ಲ. ಮನಿ ಪ್ಲ್ಯಾಂಟ್ಗಳು ಯಾವಾಗೂ ಕೆಳಮುಖವಾಗಿ ಬೆಳಿಬಾರ್ದು ಅಂತ ಹೇಳ್ತಾರೆ. ಅದನ್ನು ನಾನು ನಂಬ್ತೀನಿ, ಸಾಕಷ್ಟು ನಂಬ್ತೀನಿ. ಇಲ್ಲಿ ನೋಡಿ, ಇದು ಮಾಸ್ಟಿಕ್ ತುಂಬ ಚಿಕ್ಕದಾಗಿದೆ. ಈಗ ನಾನು ಬೇರೆ ಮಾಸ್ಟಿಕ್ನ ರೆಡಿ ಮಾಡಿಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ಸ್ಯಾಗ್ ಆಗಿದೆ. ಮನಿ ಪ್ಲ್ಯಾಂಟ್ಗಳು ನೋಡೋದಕ್ಕೆ ಒಂಥರ ಬೀಟಲ್ ಲೀಫ್ ಪ್ಲ್ಯಾಂಟ್ಗಳ ಥರನೇ ಇರುತ್ತೆ, ವಿಳ್ಯದೆಲೆ ಗಿಡದ ಥರನೇ ಕಾಣಿಸುತ್ತೆ. ಮನಿ ಪ್ಲ್ಯಾಂಟ್ಗಳನ್ನ ನಾವು ಯಾವಾಗಲೂ ಶೇಡಿ ಏರಿಯಾದಲ್ಲೇ ಇಡಬೇಕು, ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಅದಕ್ಕೋಸ್ಕರನೇ ನಾನು ಶೆಲ್ಟರ್ ಮಾಡಿಸಿದ್ದೀನಿ. ಬೆಳಗಿನ ಬಿಸಿಲು ಮಾತ್ರ ತಾಗಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿಲನ್ನ ನಾವು ಅದಕ್ಕೆ ಕೊಡೋ ಥರನೇ ನಾನು ಅಂಥ ಜಾಗದಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ಎಲ್ಲ ಮನಿ ಪ್ಲ್ಯಾಂಟ್ಸ್ಗಳು ನೋಡಿ ತುಂಬ ಹೆಲ್ದಿಯಾಗಿದೆ. ಇದಂತೂ ತುಂಬ ಒಂದು 4 feet ತನಕನೂ ಬೆಳೆದಿದೆ. ಇದು ಮನಿ ಪ್ಲ್ಯಾಂಟ್ಗಳನ್ನ ಯಾವಾಗಲೂ ಸೌತ್ ಈಸ್ಟ್ ಕಾರ್ನರಲ್ಲೇ ಇಡಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಮನೆಯಲ್ಲೂ ಹಾಗೆ ಇಡೋದಕ್ಕಾಗೋದಿಲ್ಲ. ಬಟ್ ಮನಿ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊಂಡು ಬೆಳೆಸೋದ್ರಿಂದ ಪ್ರಾಸ್ಪೆರಿಟಿ ಹೆಚ್ಚಾಗುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಅದು ನಿಜಾನೂ ಹೌದು. ನಮ್ಮ ಮನೆಯಲ್ಲಿ ಕೆಲವು ವಿಷಯಗಳಲ್ಲಿ ಇದು ನಿಜಾನೂ ಆಗಿದೆ. ಸೊ ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಹೆಲ್ದಿಯಾಗಿ ಮನಿ ಪ್ಲ್ಯಾಂಟ್ ಬರ್ತಾ ಇದೆ. ಸೊ ನೆರಳಿನಲ್ಲಿ ಇಟ್ಟವಾಗ ಈ ಥರ ಎಲೆಗಳ ಕಲರ್ ಚೇಂಜ್ ಆಗೋದಿಲ್ಲ. ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. ನಾವು ಮಾಸ್ಟಿಕ್ಕಿಗೆ ಸುತ್ತಕೊಳ್ತಾ ಹೋಗಬೇಕು. ಎಷ್ಟು ದೊಡ್ಡ ಮಾಸ್ಟಿಕ್ಗಳನ್ನ ಬೇಕಾದರೂ ನಾವು ಮಾಡ್ಕೊಳ್ಬಹುದು. ಅಷ್ಟೇ ದೊಡ್ಡದಾಗಿ ಅದಕ್ಕೆ ಸುತ್ತಾ ಹೋದರೆ ಗಿಡನೂ ಅಷ್ಟೇ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಪ್ಲೇಸ್. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪ್ಲ್ಯಾಂಟ್ಗಳನ್ನ ನಾನು ಮಾಸ್ಟಿಕ್ಗೆ ಅಟ್ಯಾಚ್ ಮಾಡಿದ್ದೀನಿ. ಮನಿ ಪ್ಲ್ಯಾಂಟ್ಸಲ್ಲಿ ಡ್ರೈ ಲೀಫ್ನ ಯಾವಾಗಲೂ ಗಿಡದ ಮೇಲೆ ಬಿಡಬಾರ್ದು ಅಂತ ಹೇಳ್ತಾರೆ. ಅದನ್ನು ಟೈಮ್ ಟು ಟೈಮ್ ನಾವು ತೆಗಿತಾ ಇರಬೇಕು. ಈ ಒಂದು ಬಾಲ್ಕನಿನಲ್ಲಿ ಬಿಸಿಲು ಜಾಸ್ತಿ ಬೀಳೋದ್ರಿಂದ ಎಲೆಗಳು ಸ್ವಲ್ಪ ಬಿಳಿಗಾಗಿದೆ. ಬಿಸಿಲು ಬಿದ್ದಿರೋದ್ರಿಂದನೇ ಈ ಥರ ಬ್ಲ್ಯಾಕ್ ಪ್ಯಾಚಸ್ ಎಲ್ಲ ಬರೋದು. ಸೊ ಸಾಧ್ಯವಾದಷ್ಟು ಬೆಳಗಿನ ಬಿಸಿಲು ಮಾತ್ರ ಬೀಳುವಂತಹ ಜಾಗದಲ್ಲಿ ಮನಿ ಪ್ಲ್ಯಾಂಟ್ಗಳನ್ನ ಇಟ್ಕೊಳ್ಬೇಕು. ಅದು ಚಿಕ್ಕದಾಗಿದ್ದಾವಾಗಲೇ ನಾವು ಮಾಸ್ಟಿಕ್ಕಿಗೆ ಸುತ್ತಾ ಹೋಗಬೇಕು ಮನಿ ಪ್ಲ್ಯಾಂಟ್ಗಳನ್ನ. ಇದು ನೋಡಿ, ಇವಾಗ ಗ್ರೋ ಆಗ್ತಾ ಇರೋದು. ಸೊ ನಾನು ಒಂದೊಂದೇ ಸ್ಟಿಕ್ನ ಬೆಳೆದಂಗೆ ತೊಗೊಂಡು ಮನಿ ಪ್ಲ್ಯಾಂಟ್ಗೆ ಮಾಸ್ಟಿಕ್ಕಿಗೆ ಟೈ ಮಾಡ್ತಾ ಹೋಗ್ತೀನಿ. ಸೊ ಅದು ನೀಟಾಗಿ ಬುಷಿಯಾಗಿ ಹೆಲ್ದಿಯಾಗಿ ಗ್ರೋ ಆಗ್ತಾ ಹೋಗುತ್ತೆ. ಇದು ನೋಡಿ, ಒಂದು ಫಿಲಡೆಂಡ್ರಾನ್ ಪ್ಲ್ಯಾಂಟ್. ಇದು ಅಷ್ಟೇ ತುಂಬ ದೊಡ್ಡ ಗಿಡ ಆಗುತ್ತೆ. ಎಷ್ಟು ಎತ್ತರವಾಗಿ ಬೇಕಾದರೂ ಬೆಳೆಸ್ಬೋದು ನಾವು. ಎಷ್ಟು ದೊಡ್ಡ ಮಾಸ್ಟಿಕ್ ಹಾಕ್ತೀವಿ ಅಷ್ಟು ದೊಡ್ಡ ಗಿಡ ಆಗಿ ಇದು ಅಷ್ಟೇ ರೂಟ್ ಮಾಸ್ಟಿಕ್ಗೆ ಅಂಟ್ಕೊಂಡೇ ಬೆಳೆಯೋದು. ಸೊ ಮಾಸ್ಟಿಕ್ ಇವಕ್ಕೆಲ್ಲ ಕೊಡಲೇಬೇಕಾಗುತ್ತೆ ನಾವು. ಮಾಸ್ಟಿಕ್ ಇಲ್ಲದೆ ಇದನ್ನು ಬೆಳೆಸೋದಕ್ಕೆ ಆಗೋದಿಲ್ಲ. ಸೊ ಮಾಸ್ಟಿಕ್ಗಳೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ
ಮಾಸ್ಟಿಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ನಲ್ಲಿಗಳದ್ದು ಒಂದು ಪೈಪ್ ಇರುತ್ತಲ್ಲ, ಅದಕ್ಕೆ ನಾವು ರೋಪ್ನ ಸುತ್ತಾ ಹೋಗಬೇಕು. ಬನ್ನಿ ಇವಾಗ ಇದಕ್ಕೆ ಏನು ಫರ್ಟಿಲೈಸರ್ಸ್ನ ನಾವು ಕೊಡ್ಬೋದು ಅಂತ ನೋಡೋಣ. ಇನ್ಸ್ಟೆಂಟಾಗಿ ನಾನು ಒಂದು ಫರ್ಟಿಲೈಸರ್ ಮಾಡ್ಕೊಳ್ತೀನಿ. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಹೆಲ್ದಿನೂ ಆಗಿರುತ್ತೆ, ಮಲ್ಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಇದು ಏನು ಅಂತ ಅಂದರೆ, ದೋಸೆಗೆ ನೆನೆಸಿರ್ತೀವಲ್ಲ ಅಕ್ಕಿ, ಲಾರ್ಜ್ ಕ್ವಾಂಟಿಟಿಯಲ್ಲಿ ನೆನೆಸ್ತೀವಲ್ಲ, ಸೊ ಅಂಥ ಸಮಯದಲ್ಲಿ ಜಾಸ್ತಿ ನೀರು ಸಿಗುತ್ತೆ ನಮಗೆ. ಅಕ್ಕಿ ತೊಳೆದಿರೋ ನೀರನ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಯಾವಾಗಲೂ ದೋಸೆಗೆ ನೆನೆಸಿದವಾಗ ನಾನು ಆ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಅದು ತುಂಬ ಒಳ್ಳೆಯ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಮನಿ ಪ್ಲ್ಯಾಂಟ್ಸ್ಗಳಿಗೆ ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹೀಗೆ ನಾವು ಟ್ಯಾಬ್ಲೆಟ್ಸ್ ಯೂಸ್ ಮಾಡದೇ ಇರೋವಂತಹ ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ. ಸೊ ಅಂಥ ಟ್ಯಾಬ್ಲೆಟ್ಸ್ಗಳನ್ನ ನಾನು ಎಸೆಯೋದಕ್ಕೆ ಹೋಗೋದಿಲ್ಲ, ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ದಪ್ಪ ಇರೋದೆಲ್ಲ ಸ್ವಲ್ಪ ಕರಗೋದಕ್ಕೆ ಟೈಮ್ ತೊಗೊಳುತ್ತೆ. ಅದರಿಂದ ನಾವು ಪುಡಿ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಅದರ ಎಫೆಕ್ಟಿವ್ನೆಸ್ಸು ಬಹಳ ಬೇಗನೆ ಆಗುತ್ತೆ ಗಿಡಗಳ ಮೇಲೆ. ಹೀಗೆ ನೋಡಿ, ನೈಸ್ ಪೌಡರ್ ಮಾಡಿಕೊಂಡು ಇದನ್ನು ಅಕ್ಕಿ ತೊಳೆದಿರೋ ನೀರು ಏನಿರುತ್ತೆ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಲ್ಲ ಸೇರಿಸಿ 1 ಸ್ಪೂನಷ್ಟಿದೆ. ಸೊ 1 ಬಕೆಟ್ ವಾಟ್ರಿಗೆ ಇದು 1 ಸ್ಪೂನಷ್ಟು ನಾವು ಟ್ಯಾಬ್ಲೆಟ್ಸ್ ಪೌಡರ್ನ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳು, ಎಲ್ಲ ಥರ ಶೋ ಪ್ಲ್ಯಾಂಟ್ಸ್ಗಳಿಗೂ ಕೊಡಬಹುದು. ಇದರ ರಿಸಲ್ಟ್ಸ್ ನೀವು ವಿತಿನ್ 1 ವೀಕ್ ಗೊತ್ತಾಗ್ಬಿಡುತ್ತೆ. ಆ ಲೀಫೆಲ್ಲ ತುಂಬ ಗ್ರೀನಿಶ್ ಆಗುತ್ತೆ, ಹೆಲ್ದಿಯಾಗಿ ಗ್ರೋ ಆಗುತ್ತೆ, ದೊಡ್ಡ ಎಲೆಗಳು ಬರೋದಕ್ಕೆ ಶುರುವಾಗುತ್ತೆ. ನಿಮಗೆ ರಿಸಲ್ಟ್ಸ್ ತುಂಬ ಬೇಗನೆ ಗೊತ್ತಾಗುತ್ತೆ. ಇದನ್ನು ಬರೀ ಕಾಲ್ ಮಗ್ ಮಾತ್ರ, ಇದು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಮಗ್ ಮಾತ್ರ ಒಂದೊಂದು ಗಿಡಗಳಿಗೂ ಕೊಟ್ಕೊಂಡು ಬರೋಣ. ಇದರಿಂದ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ. ಸೊ ಏನು ಹೆದರಿಕೆ ಇಲ್ಲದೇ ನಾವು ಡೈರೆಕ್ಟಾಗಿ ಪ್ಲ್ಯಾಂಟ್ಗಳ ಮೇಲೆ ಯೂಸ್ ಮಾಡ್ಕೊಳ್ಬಹುದು. ಪ್ರತಿಯೊಂದು ಗಿಡಗಳಿಗೂ ನಾನು ಕೊಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಥರ ಒಂದು ರೆಮಿಡಿ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ ನೋಡಿ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಸೊ ನನ್ನ ಮನಿ ಪ್ಲ್ಯಾಂಟ್ಸ್ಗಳನ್ನ ನೋಡಿದವಾಗ ನೀವು ಅದು ಹೆಲ್ದಿ ಆಗಿರೋದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಮಾಡೋ ರೆಮಿಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ನಾನು ಮಾಡೋ ರೆಮಿಡಿ ಡಿ ಎ ಪಿ ಮತ್ತು NPK 20-26 ಯಾವುದಾದ್ರೂ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಇಲ್ಲ ಸಪ್ರೇಟಾಗಿ DAPನೇ ಹಾಕ್ಕೊಳ್ಬೋದು. ಅದರಿಂದನೂ ಗುಡ್ ರಿಸಲ್ಟ್ಸ್ ಬರುತ್ತೆ. ಏನಂತ ಅಂದರೆ ಬಾರ್ಡರ್ಗಳಲ್ಲಿ ಮಾತ್ರ ಹಾಕಬೇಕು. DAP ಕೆಮಿಕಲ್ ಫರ್ಟಿಲೈಸರ್ ಆಗಿರೋದ್ರಿಂದ ಬಾರ್ಡರ್ಸಲ್ಲಿ ಮಾತ್ರ ಹಾಕ್ಕೊಳ್ಬೇಕು. ಚೆನ್ನಾಗಿ ಮನಿ ಪ್ಲ್ಯಾಂಟ್ಸ್ಗಳು ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ಮಂತ್ಲಿ ಒನ್ಸ್ ಇವೆರಡು ಫರ್ಟಿಲೈಸರ್ಸ್ನು ಯಾವಾಗಲೂ ಮನಿ ಪ್ಲ್ಯಾಂಟ್ಸ್ಗಳಿಗೆ, ಶೋ ಪ್ಲ್ಯಾಂಟ್ಸ್ಗಳಿಗೆ ಕೊಡ್ತಾನೆ ಇರ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.